ಶ್ರೀ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆಧಾರೆ ಪ್ರಥಮಂ ಸಹಸ್ರಕಿರಣೋ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ವಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಆತ್ಮೀಯರೇ, ಇಂದು 1ನೇ ತಾರೀಕು 3ನೇ ತಿಂಗಳು 2026ನೇ ಭಾನುವಾರ. ಇಂದಿನ ಪಂಚಾಂಗ ಹೇಗಿದೆ? ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು ವಾರ ಭಾನುವಾರ. ನಕ್ಷತ್ರ ಪುಷ್ಯಮಿ ನಕ್ಷತ್ರ. ಈ ದಿವಸದ ಯೋಗ ಶೋಭನ ನಾಮ ಯೋಗ ಇದೆ, ಪೌಲವಾಕರಣ ಇದೆ ಇವತ್ತಿನ ಪಂಚಾಂಗ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಪ್ರದೋಷ ಪ್ರದೋಷವಾಗಿರತಕ್ಕಂಥದ್ದು. ಇದರ ವಿಷಯವನ್ನು ನೋಡುವಾಗ ಬಹಳಷ್ಟು ಮಹತ್ವ. ಆದರೆ ನಾವು ಮೊದಲು ರಾಶಿ ಫಲ ಹೇಗಿದೆ ಹೇಳುವಂತಹದ್ದನ್ನು ನೋಡಿಕೊಂಡು ತದನಂತರದಲ್ಲಿ ವಿಷಯಕ್ಕೆ ಬರೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಇಂದಿನ ದಿವಸದ ಫಲವನ್ನು ನೋಡುವಾಗ ಸಾಕಷ್ಟು ಸಂಕಷ್ಟಗಳು ಸಾಡೆ ಸಾತಿದ್ದರಿಂದ ಗುರುವಿನ ಬಲ ಇಲ್ಲ, ದೈವಾನುಕೂಲ ಸ್ವಲ್ಪ ಆದ್ದರಿಂದ ಸುಬ್ರಹ್ಮಣ್ಯೇಶ್ವರ ದೇವರ ಒಲಮೆಯನ್ನು ಪಡೆದುಕೊಳ್ಳಿ. ಸಾಧ್ಯವಾದರೆ ಶನಿಗೆ ಏನಾದರೂ ಪರಿಹಾರ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಶುಭವಾಗುತ್ತೆ. ಮೇಷರಾಶಿಯವರು ಕೆಂಪು ಬಣ್ಣದ ವಸ್ತ್ರ, 9ರ ಸಂಖ್ಯೆ, ಸುಬ್ರಹ್ಮಣ್ಯ ದೇವರ ಆರಾಧನೆ, ಇದು ಅತ್ಯುತ್ತಮ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೂ ಶನಿ ಮಹಾತ್ಮನ ದೃಷ್ಟಿ ಇದೆ. ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗ್ತದೆ, ಆದರೆ ಗುರುವಿನ ಬಲ ಇದ್ದದಿಂದ ಆರ್ಥಿಕವಾದಂತಹ ಸಂಕಷ್ಟಗಳು ನೀಗ್ತದೆ. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಿ. ಉದ್ಯೋಗದಲ್ಲಿ ಯಶ. ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 6, ಬಳಸಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕಿನಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಶುಭವಾಗ್ತದೆ ವೃಷಭರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇದ್ದಾನೆ, ಸಪ್ತಮಾಧಿಪತಿ, ಕರ್ಮಾಧಿಪತಿ. ಉದ್ಯೋಗದಲ್ಲಿ ಪ್ರಮೋಷನ್, ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣಗಳು. ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇಲ್ಲ. ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರಾಯರ ಸೇವೆ, ಜೊತೆಯಲ್ಲಿ ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ. ಅದಕ್ಕಿಂತಲೂ ಮುಖ್ಯವಾಗಿ ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ, ಜೊತೆಯಲ್ಲಿ 5ರ ಸಂಖ್ಯೆಯ ಬಳಕೆ, ಇವೆಲ್ಲ ನಿಮಗೆ ಅನುಕೂಲ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಚಂದ್ರನು ನಿಮ್ಮದೇ ರಾಶಿಯಲ್ಲಿದ್ದಾನೆ. ಕೃಷಿಕರಿಗೆಲ್ಲ ಅನುಕೂಲ ಇರತಕ್ಕಂತಹದ್ದು. ನೀರು, ಹಾಲು ಇತ್ಯಾದಿ ಬಿಸಿನೆಸ್ ಅನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಕಾಣಿಸ್ತದೆ. ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ಅನುಕೂಲತೆಗಳು. ಗುರುವಿನ ಬಲ ಇಲ್ಲದ ಕಾರಣ ಸಾಧ್ಯವಾದರೆ ಶೃಂಗೇರಿಗೆ ಅಥವಾ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರುವಿನ ಅನುಕೂಲತೆಯನ್ನು ಪಡ್ಕೊಳ್ಳಿ, ಶುಭ. ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇವತ್ತಿನ ದಿವಸ ಮಾಡುವುದರಿಂದ ಕಷ್ಟ ನಿವಾರಣೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯ ಈಗಾಗಲೇ 7ನೇ ಮನೆಯಲ್ಲಿದ್ದಾನೆ, ಕುಂಭರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಹೀಗಾಗಿ ದೈಹಿಕವಾಗಿ ಸಾಕಷ್ಟು ತೊಂದರೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗ್ತದೆ. ಗುರು ಲಾಭ ಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಅಷ್ಟಮ ಶನಿಯ ಕಾಟ ಇದ್ದರಿಂದ ಪ್ರಯಾಣದಲ್ಲಿ ಆಪತ್ತಿದೆ, ಸ್ವಲ್ಪ ಜಾಗ್ರತೆ ಇರಿ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ವಸ್ತ್ರ ನಿಮಗೆ ಆಗಿ ಬರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಆರೋಗ್ಯ ಭಾಗ್ಯ, ನೆಮ್ಮದಿ ಸಿಗ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಬುಧನು ಈಗಾಗಲೇ ಷಷ್ಠ ಭಾವದಲ್ಲಿದ್ದಾನೆ, 6ನೇ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ಶತ್ರು ಭಾವದಲ್ಲಿ ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತದೆ. 7ನೇ ಭಾವದಲ್ಲಿ ಇವತ್ತಿನ ದಿವಸ ಶುಕ್ರ ಮತ್ತು ಶನಿಯರ ರೀತಿ ಮಿತ್ರರಾಗಿ ನಿಂತುಕೊಂಡು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಅದನ್ನ ಮಿತ್ರರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಕರ್ಮದ ಗುರುವಿನಿಂದ ನಿಮಗೆ ಅಮಲ ಯೋಗದ ಫಲ ಲಭ್ಯವಾಗಿದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಷ್ಣು ಸಹಸ್ರನಾಮ ಪಾರಾಯಣ. ಸಾಧ್ಯವಾದರೆ 3 ಸಾರಿ ಆದರೂ ಮಾಡಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ನಿಮಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕನ್ಯಾ ರಾಶಿಯವರಿಗೆ ಇವತ್ತಿನ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ, ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಬೆಳ್ಳಿ ಬಂಗಾರ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲ ಉಂಟಾಗ್ತದೆ. ಬೆಳ್ಳಿ ಬಂಗಾರ ತಯಾರಕರಿಗೂ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಆರೋಗ್ಯ ಭಾಗ್ಯ, ಮನಸ್ಸಿಗೆ ನೆಮ್ಮದಿ, ಕೆಲಸ ಕಾರ್ಯದಲ್ಲಿ ಉಲ್ಲಾಸ, ಇದು ತುಲಾರಾಶಿಯವರಿಗೆ ಇರತಕ್ಕಂತಹದ್ದು. ತುಲಾರಾಶಿಯವರು ಪರಿಹಾರಕ್ಕಾಗಿ ವಿಶೇಷವಾಗಿ ದತ್ತಾತ್ರೇಯನ ಉಪಾಸನೆ, ದತ್ತದಂಡಕ ಪಠಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಸಾಧ್ಯವಾದರೆ ವರದಳ್ಳಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶ್ರೀಧರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ಕೊಂಡು ಬನ್ನಿ. ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ.
ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಕುಜನು 4ನೇ ಭಾವಕ್ಕೆ ಹೋಗಿದ್ದಾನೆ. ಆರೋಗ್ಯದಲ್ಲಿ ಚೇತರಿಕೆ, ಉದ್ಯೋಗದಲ್ಲಿ ಯಶಸ್ಸು, ವಾಹನದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ. ವಾಹನ ಪ್ರಯಾಣ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಅತ್ತ ಇತ್ತ ನೋಡಿ ಎಲ್ಲೋ ಗುದ್ದಿ ಏನೋ ತೊಂದರೆಗೆ ಈಡಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನಿಮಗೆ ಪಂಚಮ ಶನಿ ನಡೀತಾ ಇದೆ, ಅದರಿಂದ ತುಂಬಾ ಜಾಗ್ರತೆ ಬೇಕು. ಗುರುವಿನ ಬಲ ಇಲ್ಲ. ದೋಷ ಪರಿಹಾರಕ್ಕಾಗಿ ಗುರು ದರ್ಶನ, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ 9ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾರೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಕಾಲ. ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗೋದಿಲ್ಲ. ಹಾಕಿದ ಹಣ ಕೈಗೆ ಲಭ್ಯವಾಗ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಈ ಕೆಲಸದಿಂದ ನನಗೆ ಅನುಕೂಲ ಆಗಿದೆ ಹೇಳುವಂತಹ ಭಾವನೆ ಮೂಡ್ತದೆ. ಒಳ್ಳೆಯದಾಗುವಂತಹ ಲಕ್ಷಣಗಳೆಲ್ಲ ಇದ್ದಾವೆ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ, ಮಾಡಿಕೊಳ್ಳಿ. 3 ಸಂಖ್ಯೆ ನಿಮ್ಮದು, ಜೊತೆಯಲ್ಲಿ ಹಳದಿ ಬಣ್ಣ, ಉತ್ತರ ದಿಕ್ಕಿನ ವ್ಯವಹಾರ ಇವೆಲ್ಲವೂ ಅನುಕೂಲವನ್ನು ತರ್ತದೆ, ಶುಭವಾಗುತ್ತೆ ಧನು ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಗುರು ಬಲ ಇಲ್ಲ, ಶನಿ ತೃತೀಯ ಭಾವದಲ್ಲಿದ್ದಾನೆ. ಅಂದಾಗ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂತಹ ಲಕ್ಷಣಗಳು. ಕಬ್ಬಿಣ ವ್ಯಾಪಾರ ವ್ಯವಹಾರದಿಂದ ಸಾಕಷ್ಟು ನೆಮ್ಮದಿ, ಕನ್ಸ್ಟ್ರಕ್ಷನ್ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಶ್ರಮ ಪಡಬೇಕು, ಶ್ರಮದಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಯೋಚನೆ ಮಾಡಬೇಕಾದಿಲ್ಲ. ಮೃತ್ಯುಂಜಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಕ್ಷೇಮ ಇದೆ ಇವತ್ತಿನ ದಿವಸದ ಕಾಲ ಭವಿಷ್ಯದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮ ದ್ವಿತೀಯದಲ್ಲಿದ್ದಾನೆ. ಧನಸ್ಥಾನದಲ್ಲಿ ಕುಟುಂಬ ಶನಿ ನಡೀತಾ ಇದೆ. ಅದರಿಂದ ಕುಟುಂಬದಲ್ಲಿ ಇರುವವರಿಗೆಲ್ಲ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರು ಗಾಯ ಮಾಡ್ಕೊಳ್ತಾರೆ, ಕೆಲವರಿಗೆ ಅಲರ್ಜಿ ಆಗ್ತದೆ, ಕೆಲವರಿಗೆ ಅಪಘಾತಗಳಾಗುವಂತಹ ಲಕ್ಷಣ, ಕೆಲವರಂತೂ ಕೈ ಕಾಲುಗಳಿಗೆ ಏಟು ಮಾಡ್ಕೊಂಡು ಕೂತ್ಕೊಂಡಿರ್ತೀರಿ. ದೋಷ ಬಹಳಷ್ಟಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ, ಕಪ್ಪು ಎಳ್ಳನ್ನು ದಾನ ಮಾಡ್ಕೊಳ್ಳಿ, ಅಥವಾ ಕಪ್ಪು ಹಸುಗಳಿಗೆ ಗೋಗ್ರಾಸವನ್ನು ನೀಡಿ 8ರ ಸಂಖ್ಯೆಯನ್ನು ಬಳಕೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಶುಕ್ರನು ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ, ಜೊತೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಶನಿ ಶುಕ್ರರು ಮಿತ್ರ ಬಾಂಧವ್ಯ, ಕೆಟ್ಟು ಹೋದ ಸಂಬಂಧ ಹೊಸತಾಗಿ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹ. ಆಕಸ್ಮಿಕವಾಗಿ ಭೇಟಿಯಿಂದ ಮತ್ತೆ ಸಂಬಂಧ ಕುದುರುತ್ತದೆ. ಮನಸ್ಸಿಗೆ ಏನೋ ಸಮಾಧಾನ ಇರುವಂತಹ ಸಾಧ್ಯತೆಗಳಿದ್ದಾವೆ, ಅಭಿವೃದ್ಧಿಯ ಲಕ್ಷಣಗಳಿದ್ದಾವೆ. ವ್ಯಾಪಾರಸ್ಥರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಲಕ್ಷಣ ಇದೆ. ಶನಿ ಮಹಾತ್ಮನು ನಿಮ್ಮ ರಾಶಿಯಲ್ಲಿದ್ದಾನೆ. ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡಿಕೊಳ್ಳಿ, ಜೊತೆಯಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕು ಅಥವಾ ಈಶಾನ್ಯ ಭಾಗದಲ್ಲಿರತಕ್ಕಂತಹ ದೇವ ಮಂದಿರಕ್ಕೆ ಹೋಗುವುದರಿಂದ ನಿಮಗೆ ಕ್ಷೇಮ ವೃದ್ಧಿ, ಮನಸ್ಸಿಗೆ ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ವ್ಯಾಪಾರ ವ್ಯವಹಾರದಿಂದ ಕ್ಷೇಮ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಅನುಕೂಲ. ಗುರುವಿನ ಅನುಗ್ರಹ ಬೇಕು. ಇಂದು ಪ್ರದೋಷ, ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ದಿವಸ. ಆದ್ದರಿಂದ 12 ರಾಶಿಯವರು ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಪ್ರದೋಷವನ್ನು ಆಚರಿಸಿಕೊಳ್ಳಿ, ಶುಭ ಉಂಟಾಗ್ತದೆ. ಪ್ರದೋಷ ಸಂದರ್ಭದಲ್ಲಿ ಶಿವನಿಗೆ ವಿಶೇಷವಾದ ಪೂಜೆ ಕೈಂಕರ್ಯಾದಿಗಳು ಮಾಡಿಕೊಳ್ಳಿ. 12 ರಾಶಿಯವರು ಶುಭ. ಆತ್ಮೀಯರೇ, ಇಂದು ಭಾನು ಪ್ರದೋಷ, ಭಾನುವಾರ ಪ್ರದೋಷ ಬಂದದ್ರಿಂದ ಭಾನು ಪ್ರದೋಷ ಅತ್ಯಂತ ಶ್ರೇಷ್ಠವಾದಂತಹ ದಿವಸ. ಭಾನುವಾರ ಹರನ ಉಪಾಸನೆಯನ್ನ ಮಾಡಬೇಕು. ಆದ್ದರಿಂದ ಇವತ್ತಿನ ದಿವಸ ನೀವು ಶಿವನ ಉಪಾಸನೆಯನ್ನ ಮಾಡುವುದರಿಂದ ನಿಮಗೆ ಬರುವಂತಹ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ ಇದ್ದಾವೆ. ಈ ಪ್ರದೋಷ ಪೂಜೆಯ ಸಂದರ್ಭದಲ್ಲಿ ದೇವಾನು ದೇವತೆಗಳೆಲ್ಲರೂ ಸಹಿತವಾಗಿ ಕೈಲಾಸಕ್ಕೆ ಬರುವಂತಹ ಒಂದು ಪದ್ಧತಿ. ಆ ಪದ್ಧತಿಗೆ ಅನುಗುಣವಾಗಿ ಕೈಲಾಸದಲ್ಲಿ ಶಿವನನ್ನು ಆರಾಧಿಸುವಂತಹ ದಿನವಾಗಿರತಕ್ಕಂತಹ ಶಿವನ ಉಪಾಸನೆಯನ್ನು ನಾವು ಸಹಿತವಾಗಿ ಪ್ರದೋಷ ಸಂದರ್ಭದಲ್ಲಿ ಪ್ರಕೃಷ್ಟವಾದಂತಹ ದೋಷವನ್ನು ಹರಣ ಮಾಡುವಂತಹ ಸಂದರ್ಭದಲ್ಲಿ, ಓದುವಲ್ಲಿ ಲಗ್ನದ ಸಂದರ್ಭದಲ್ಲಿ, ಅಥವಾ ಸೂರ್ಯ ಅಸ್ತದಿಂದ 1 ಗಂಟೆ ಹಿಂದೆ 1 ಗಂಟೆ ಮುಂಭಾಗದ ಸಂದರ್ಭದಲ್ಲಿ, 2 ಗಂಟೆಯ ಮುಹೂರ್ತದ ಸಂದರ್ಭದಲ್ಲಿ ನಾವು ಶಿವನನ್ನು ಕುರಿತು ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಶಿವನಿಗೆ ಅಭಿಷೇಕಾದಿಗಳು, ಶಿವನಿಗೆ ಪಂಚಾಮೃತ ಅಭಿಷೇಕಗಳು, ಶಿವನಿಗೆ ಎಳನೀರಿನ ಅಭಿಷೇಕ, ಶಿವನಿಗೆ ಇಕ್ಷು ರಸದ ಅಭಿಷೇಕ, ಶಿವನಿಗೆ ನವರತ್ನಗಳ ಅಭಿಷೇಕ, ಶಿವರತ್ನಗಳಿಗೆ ಮಂಗಲ ದ್ರವ್ಯಗಳ ಅಭಿಷೇಕ ಇತ್ಯಾದಿಗಳನ್ನು ಮಾಡುವುದರಿಂದ ಶಿವನು ಸುಪ್ರೀತನಾಗ್ತಾನಂತೆ. ಅವನಿಗೆ ಅಲಂಕಾರ ಬೇಕು ಅಂತ ಏನಿಲ್ಲ. ಅವನಿಗೇನು ಸ್ವಲ್ಪ ತುಂಬೆ ಹೂ, ಸ್ವಲ್ಪ ಬಿಲ್ವಪತ್ರೆ, ಸಿಗದಿದ್ದಲ್ಲಿ 1 ಬಿಲ್ವಪತ್ರೆ ಸಿಕ್ಕಿದ್ರು ಸಾಕು. ಏಕಬಿಲ್ವಂ ಶಿವಾರ್ಪಣ. ಶ್ರದ್ಧಾ ಭಕ್ತಿಯಿಂದ ನೀವು 1 ಬಿಲ್ವಪತ್ರೆಯನ್ನು ಹಿಡಿದುಕೊಂಡು ಮನಸ್ಸಿನಲ್ಲೇ ಶಿವನನ್ನು ಪ್ರಾರ್ಥಿಸಿ ಆ 1 ದಳ ಉಳ್ಳಂತಹ ಬಿಲ್ವಪತ್ರೆಯನ್ನ ಶಿವಲಿಂಗದ ತಲೆಯ ಮೇಲ್ಭಾಗದಲ್ಲಿ ಹಾಕಿದ್ರಿ ಅಂತ ಆದರೆ ಶಿವನು ಸುಪ್ರೀತನಾಗಿ ನಿಮ್ಮ ಕಷ್ಟ ಕೋಟಲೆಗಳನ್ನೇ ಪರಿಹಾರ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ನಾವು ಮಾಡಿಕೊಳ್ಳಬೇಕಾಗಿರುವುದು ಪ್ರದೋಷ ಪೂಜೆ. ಈ ಪ್ರದೋಷ ಪೂಜೆಯ ಸಂದರ್ಭದಲ್ಲಿ ನಾವು ದೇವರಿಗೆ ಏನು ನೈವೇದ್ಯ ಮಾಡಬೇಕು, ಸಾಧ್ಯವಾದರೆ ಗೋಧಿ ಶಿರ ಮಾಡಿ ನೈವೇದ್ಯ ಮಾಡಿದ್ರೆ ಅತ್ಯುತ್ತಮ. ಅದಲ್ಲದೆ ಹೋದಂತಹ ಪಕ್ಷದಲ್ಲಿ ಅವಲಕ್ಕಿಯನ್ನು ಮಾಡಬಹುದು, ಅವಲಕ್ಕಿಯನ್ನ ಮಾಡಿ ನೈವೇದ್ಯವನ್ನು ಮಾಡಬಹುದು. ಅದು ಇಲ್ಲದೆ ಹೋದ್ರೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಹಣ್ಣುಕಾಯಿ, ರಂಭಾಫಲ, ತೆಂಗಿನಕಾಯಿ ಅದನ್ನ ಮಾಡಿದರೆ ಎಲ್ಲಾ ದೇವತೆಗಳಿಗೂ ಸಮರ್ಪಿತವೇ
ಒಪ್ಕೊಳ್ತಾರೆ. ಆದ್ರೆ ಶಿವನು ಪ್ರೀತನಾಗಬೇಕು ಅಂದ್ರೆ ಅವನಿಗೆ ಏನು ಕೊಡಬೇಕು? ಖಂಡ ಶರ್ಕರ, ಸಕ್ಕರೆಯ ತುಂಡು, ಖಂಡ ಶರ್ಕರ. ಆ ಖಂಡ ಶರ್ಕರವನ್ನು ಕೊಟ್ಟಾಗ ಶಿವನು ಸುಪ್ರೀತನಾಗ್ತಾನೆ. ಆದ್ದರಿಂದ ಇವತ್ತಿನ ದಿವಸ ಅವರಿಗೆ ಖಂಡ ಶರ್ಕರವನ್ನು ಸಮರ್ಪಣೆ ಮಾಡಿ. ಅದರಲ್ಲಿ 2 ರೀತಿ ಬರ್ತದೆ, ಬಿಳೆದು ಇರ್ತದೆ, ಕೆಂಪುದು ಇರ್ತದೆ. ನೀವು ಯಾವುದನ್ನು ಸಮರ್ಪಣೆ ಮಾಡಬಹುದು. ಆದ್ರೆ ದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು ಮಧುಖಂಡ, ಅದೇನು ಕೆಂಪು ಬಣ್ಣದ ಕಲ್ಲು ಸಕ್ಕರೆ, ಅದು ಅತ್ಯಂತ ಪ್ರಿಯವಾಗಿರುತ್ತೆ. ಅದನ್ನ ಸಮರ್ಪಣೆ ಮಾಡುವುದರಿಂದ ಶಿವನು ಸುಪ್ರೀತನಾಗ್ತಾನೆ. ನಮಗಿರ್ತಕ್ಕಂತಹ ಕಷ್ಟಗಳು ಈ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡ್ತಾನೆ. ಆದ್ದರಿಂದ ನಿಮ್ಮೆಲ್ಲರ ಕಷ್ಟ ಪರಿಹಾರಕ್ಕೆ ಪ್ರದೋಷ ಪೂಜೆ ಅತ್ಯವಶ್ಯವಾಗಿ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಸಂಕಟಗಳೆಲ್ಲ ಪರಿಹಾರವಾಗ್ತದೆ. ಇವನ ಪ್ರೀತಿಗಾಗಿ ತೆಲಗಿ ಪುಷ್ಪವನ್ನ ಅರ್ಪಣೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠ. ಮಾಡ್ಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಧರ್ಮಗಳಾಗಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭಮಸ್ತು. ಆತ್ಮೀಯರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಮವರಿಗೆಲ್ಲರಿಗೂ ಸಹಿತವಾಗಿ ಇದನ್ನ ಹಂಚುವುದಕ್ಕೆ ಹೇಳಿ. ನಂಬರ್ಗಳೆಲ್ಲ ಕೆಳಗೆ ಬರ್ತಾ ಇದೆ, ಬೇಕು ಅಂತಾದ್ರೂ ಉಪಯೋಗಿಸ್ಕೊಳ್ಳಿ. ಶುಭ ಆಗುತ್ತೆ. ಮಂಗಳವಾರ.